ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆಗಿಂದಾಗೆ ನಮಗೂ ಒಂದೊಂದು ಉದಾಹರಣೆಗಳು ಸಿಗ್ತಾ ಇರುತ್ತೆ. ಈಗಲೂ ಹಾಗೆ ಆಗಿದೆ ನೋಡಿ. ಕಾರಿನ ಮೇಲೆ ಅವಹೇಳನಕಾರಿ ಪದ ಬರೆದಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡಿದ್ದಕ್ಕೆ ರಾಡು ಬಿಯರ್ ಬಾಟ್ಲಿಗಳಿಂದ ಹಲ್ಲೆ ಮಾಡಿದ್ದಾರಂತೆ. ನಿನ್ನೆ ಸಂಜೆ HSR ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಹಲ್ಲೆಗೆ ಒಳಗಾದಂತಹ ವ್ಯಕ್ತಿಗೆ ಅಂಬೇಡ್ಕರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಏನಾಗ್ತಾ ಇದೆ ಅನ್ನುವಂತಹ ಪ್ರಶ್ನೆ ಮತ್ತೆ ಮತ್ತೆ ಬರ್ತಾ ಇದೆ, ಉದ್ಭವಿಸ್ತಾ ಇದೆ. ಹಲ್ಲೆಗೊಳಗಾಗಿರುವಂತಹ ವ್ಯಕ್ತಿಯ ಸ್ಥಿತಿ ನೋಡ್ತಾ ಇದ್ದೀರಾ, ಮುಖದ ಮೇಲೆ ಹೊಡೆದಿದ್ದಾರೆ, ಕೈ ಕಾಲ್ಗೆಲ್ಲ ಓದೆ ಬಿದ್ದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಶ್ಲೀಲವಾಗಿ ಅಸಭ್ಯವಾಗಿ ನಡೆದುಕೊಂಡಿದ್ದಾರೆ ಅನ್ನೋದು ಕೂಡ ತಿಳಿದು ಬರ್ತಾ ಇದೆ. HSR ಲೇಔಟ್ನಲ್ಲಿ ಆಗಿರೋದಿದು. ಬಟ್ ಪ್ರಶ್ನೆ ಇರೋದು ಅದೇ, ಪೊಲೀಸರದು ಭಯ ಇಲ್ವಾ? ಇಲ್ಲಿ ಪೊಲೀಸರ ಭಯ ಕಡಿಮೆ ಆಗಿದೆಯಾ? ಪ್ರತಿನಿತ್ಯ ರೊಟೀನ್ ಕ್ವೆಶ್ಚನ್ ಆಗ್ಬಿಟ್ಟಿದೆ ಇದು. ನಡು ರಸ್ತೆಯಲ್ಲಿ ಬಂದಂತಹ ವ್ಯಕ್ತಿ ತಪ್ಪಾಗಿದ್ರು ಕೂಡ ಪ್ರಶ್ನೆಯನ್ನ ಕೇಳಬಾರದು ಅನ್ನೋ ನಿಟ್ಟಿನಲ್ಲಿ, ಅನ್ನೋ ಮನಸ್ಥಿತಿಯನ್ನ ಕ್ರೈಮ್ ಮಾಡುವ ಪಾತಕಿಗಳು ರೂಢಿಸ್ಕೊಳ್ತಾ ಇದ್ದಾರೆ. ಇದರ ಪರಿಣಾಮ ಅಮಾಯಕನ ಮೇಲೆ ಹಲ್ಲೆ.